ಹಲೋ ಮಕ್ಕಳೇ, ಇವತ್ತಿನ ದಿನ ನಾನು ನಿಮಗೆ ಇಂಗ್ಲೀಷ್ನಲ್ಲಿ ಆಡುವಂಥ ಒಂದು ಗೇಮ್ ಅಂದ್ರೆ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಆಕ್ಟಿವಿಟಿ ಅನ್ನುವಂಥ ಒಂದು ಗೇಮನ್ನು ಆಡಿಸ್ತೀನಿ. ಬಹಳ ಖುಷಿ ಆಗ್ತದೆ, ನಿಮ್ಗೆ ಆಡ್ಲಿಕ್ಕೂ ಖುಷಿ ಆಗ್ತದೆ. ಆಮೇಲೆ ಒಂದು ಹೊಸ ಶಬ್ದವನ್ನು ನೀವು ಕೂಡ ಕಲಿಬಹುದು. ಏನಪ್ಪ ಅಂತಂದ್ರೆ ಇಲ್ಲಿ ಇಂಗ್ಲೀಷ್ನಲ್ಲಿರುವಂಥ ಒಂದು ಅಕ್ಷರ ಬರ್ದಿನ ಮೊದಲು ಬರ್ದಿನಿಲ್ಲ ಇಲ್ಲಿ. ಅದರ ಜೊತೆಯಲ್ಲಿ ನಾವು ಕನ್ನಡದಲ್ಲಿ ಒಂದು ಅಕ್ಷರ ಅದ, ಆ ಕನ್ನಡದ ಅಕ್ಷರಕ್ಕೆ ಏನು ಅಂತೀವಿ ಅನ್ನೋದನ್ನ ಇಲ್ಲಿ ಬರಿಬೇಕು. ಈ ಇಂಗ್ಲೀಷಿನ ಮೊದಲ ಅಕ್ಷರ ಹಾಗೂ ಕನ್ನಡದ ಇಂಗ್ಲೀಷಿನ ಶಬ್ದ ಅರ್ಥ ಅದನ್ನ ಎರಡೂ ಕೂಡಿಸಿ ಬರೆದಾಗ ಏನಾಗ್ತದ, ಇಲ್ಲಿ ಒಂದು ಶಬ್ದ ಆಗ್ತದೆ. ಅದನ್ನ ಆಡ್ತಿರಲ್ಲ ಎಲ್ಲರೂ? ಓಕೆ, ಈ ಹೇಳದು ಬಹಳ, ಬಹಳಕ್ಕೆ ಏನಂತಾರ? ಬಹಳ. ಹಾ, ದುಡ್ಡು ಬರಿ. ಎವ್ರಿ, ಎವ್ರಿ ಇದೊಂದು ಶಬ್ದ ಆಯ್ತಿಲ್ಲ. ನೆಕ್ಸ್ಟ್ ಸಿ ಪ್ಲಸ್ ನೆಕ್ಸ್ಟ್ ಮಸಿ ಅನ್ನು ಪಿ ಪ್ಲಸ್ ಮಸಿಗೆ ಏನಂತಾರ? ಇಂಕ್. ಹಾ, ಏನಾಯ್ತಿದು? ಪಿಂಕ್. ಪಿಂಕ್. ಹಾ, ಎಚ್ ಪ್ಲಸ್ ಎಲ್ಲರಿಗೆ ಏನಂತಾರ? ಆಲ್. ಹಾ, ಏನಾಯ್ತು? ಹಾಲ್. ಇದಕ್ಕೂ ಒಂದು ಶಬ್ದ ಆಯ್ತಿಲ್ಲ ಹೊಸದು. ಹಾ, ಪಿ ಪ್ಲಸ್ ಕಿವಿಗೆ ಏನಂತಾರ? ಇಯರ್. ಹಾ, ಇಯರ್. ಪಿಯರ್. ಹಾ, ಟಿ ಪ್ಲಸ್ RAIN ರೇನ್. ಟ್ರೈನ್. ಹೌದಿಲ್ಲ? ಮಳೆಗೆ ಏನಂತಾರ? ರೇನ್. ಮೊದಲನೇ ಅಕ್ಷರ ಕೂಡಿಸಿದಾಗ ಟ್ರೈನ್ ಆಯ್ತು. ಹಾ, ಮತ್ತ ಇನ್ನೊಬ್ರು ಬರ್ರಿ. ಎಚ್ ಪ್ಲಸ್ ಮತ್ತಕ್ಕೆ ಏನಂತಾರ? ಎಚ್. ಏನಾಯ್ತು? ಹ್ಯಾಂಡ್. ಹಾ, ಇಲ್ಲಿ ಬಾ ಇನ್ನೊಬ್ಬ. ಪಿ ಪ್ಲಸ್ ಇರುವೆಗೆ ಏನಂತಾರ ಇಂಗ್ಲಿಷಲ್ಲಿ? ಆಂಟ್. ಆಂಟ್. ಹಾ, ಏನಾಯ್ತು? ಬರ್ಡ್. ಹಾ, ಇನ್ನು ಸಿ ಪ್ಲಸ್ ಕೂದಲ್ಗೆ ಏನಂತಾರ? IR. ಏನಾಯ್ತು? ಚೇರ್. ನೋಡ್ರಿ, ಈ ತರ ಒಂದು ಹೊಸ ವೊಕ್ಯಾಬ್ಯುಲರಿ ಆಕ್ಟಿವಿಟಿಯನ್ನು ಮಾಡಿದಾಗ ಇಂಗ್ಲೀಷ್ನಲ್ಲಿರುವ ಒಂದು ಅಕ್ಷರ ಆಮೇಲೆ ಕನ್ನಡದಲ್ಲಿರುವಂಥ ಶಬ್ದಕ್ಕೆ ಇಂಗ್ಲೀಷ್ನಾಗ ಏನಂತೀವಿ ಅಂತ ನೋಡಿದಾಗ ಇಲ್ಲೂ ನಿಮ್ಗೆ ಹೊಸ ಶಬ್ದ ಸಿಕ್ತು. ಚೆನ್ನಾಗಿತ್ತಲ್ಲ ಈ ಆಟ?